ಆಫ್ ಆಗದ ಇಂಡಿಗೋ ಪ್ರಯಾಣಿಕರ ಪರದಾಟವನ್ನು ಪಡ್ತಾ ಇದ್ದಾರೆ. ತಂದೆ ಅಸ್ಥಿಯನ್ನು ಹಿಡಿದು ಏರ್ಪೋರ್ಟ್ನಲ್ಲಿ ಕುಳಿತುಕೊಂಡಿದ್ದಾರೆ ಮಕ್ಕಳು. ಟೇಕ್ ಆಫ್ ಆಗ್ತಾ ಇಲ್ಲ ಇಂಡಿಗೋ ಫ್ಲೈಟ್. ಒಂದು ಕಡೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ತಂದೆಯ ಅಸ್ಥಿ ಹಿಡಿದು ಏರ್ಪೋರ್ಟ್ನಲ್ಲಿ ಕುಳಿತುಕೊಂಡಿದ್ದಾರೆ ಮಕ್ಕಳು. ಹರಿದ್ವಾರಕ್ಕೆ ತೆರಳಲು ಕುಟುಂಬಸ್ಥರು ಬಂದಿದ್ರು, ಆದರೆ ಫ್ಲೈಟ್ ಮಾತ್ರ ಟೇಕ್ ಆಫ್ ಆಗ್ತಾ ಇಲ್ಲ. ತಂದೆಯ ಅಸ್ಥಿ ಹಿಡಿದು ದುಃಖದಲ್ಲಿ ಕುಳಿತುಕೊಂಡಿದ್ದಾಳೆ ಮಗಳು. ಸಂಪ್ರದಾಯದಂತೆ ಅಸ್ಥಿ ಬಿಡಲು ಆಗ್ತಿಲ್ಲ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 11:45ಕ್ಕೆ ನಿಗದಿಯಾಗಿದ್ದ ಇಂಡಿಗೋ ಫ್ಲೈಟ್ ಅರ್ಧ ದಾರಿಗೆ ಬಂದ ಮೇಲೆ ಟಿಕೆಟ್ ಕ್ಯಾನ್ಸಲ್ ಮೆಸೇಜ್ ಬಂದಿದೆ. ಪಾಪ ಅವರು ಅರ್ಧ ದಾರಿಗೆ ಬಂದಿದ್ದಾರೆ, ಮುಂದಿನ ದಾರಿ ತೋಚದೆ ಪ್ರಯಾಣಿಕರು ಕಂಗಾಲಾಗಿ ಕುತ್ಕೊಂಡಿದ್ದಾರೆ. 11:45ಕ್ಕೆ ಫ್ಲೈಟ್ ಇತ್ತು, ಆದರೆ ಮಾರ್ಗ ಮಧ್ಯದಲ್ಲೇ ಕೂಡ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಮೆಸೇಜ್ ಬಂದಿದೆ. ಪಾಪ ಪ್ರಯಾಣಿಕರು ಕಂಗಾಲಾಗಿ ಹೋಗಿದ್ದಾರೆ. ತಂದೆ ಅಸ್ಥಿಯನ್ನ ಹಿಡಿದು ಏರ್ಪೋರ್ಟ್ನಲ್ಲಿ ಕುಳಿತುಕೊಂಡಿದ್ದಾರೆ. ಮಕ್ಕಳು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅಸ್ಥಿಯನ್ನು ಬಿಡಲಾಗ್ತಾ ಇಲ್ಲ. ಸಂಪ್ರದಾಯದಂತೆ ಅಸ್ಥಿಯನ್ನು ಬಿಡೋದಕ್ಕೆ ಆಗ್ತಾ ಇಲ್ಲ. 11:45ಕ್ಕೆ ಫ್ಲೈಟ್ ಇತ್ತು, ಆದರೆ ಅದು ಮಧ್ಯದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಕ್ಯಾನ್ಸಲ್ ಅಂತ ಹೇಳಿ ಮೆಸೇಜ್ ಬಂದಿದೆ. ಈಗ ಏನು ಮಾಡಬೇಕು ನಾವು ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ತಂದೆಯ ಅಸ್ಥಿಯನ್ನು ಹಿಡಿದು ದುಃಖದಲ್ಲಿ ಕುಳಿತುಕೊಂಡಿದ್ದಾಳೆ ಮಗಳು. ಒಂದು ಕಡೆ ನೋಡ್ತಾ ಇದ್ದೀರಾ ದೃಶ್ಯಾವಳಿಯಲ್ಲಿ, ತಂದೆಯ ಅಸ್ಥಿ ಒಂದು ಕಡೆ ಕೈಯಲ್ಲಿದೆ, ಕಂಗಾಲಾಗಿ ಕುಳಿತುಕೊಂಡಿದ್ದಾರೆ. ಏನು ಮಾಡಬೇಕು ನೋಡಿ. ಈ ರೀತಿಯಾಗಿ ಎಮರ್ಜೆನ್ಸಿ ಕೆಲಸಗಳು ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಈ ರೀತಿಯಾಗಿ ಏಕಾಏಕಿ ಯಾವುದೇ ಒಂದು ಸೂಚನೆಯನ್ನ ನೀಡದೆ, ಪೂರ್ವ ಒಂದು ಸೂಚನೆಯನ್ನ ನೀಡದೆ ಈ ರೀತಿಯಾಗಿ ಏಕಾಏಕಿ ನಿಲ್ಲಿಸಿರೋದ್ರಿಂದ ಫ್ಲೈಟ್ಗಳ ಹಾರಾಟವನ್ನ ಸಾಕಷ್ಟು ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಒಂದು ಕಡೆ ಆಗಬೇಕಾಗಿದ್ದಂಥ ಮದುವೆ ಕೂಡ ಆನ್ಲೈನಲ್ಲೇ ಮದುವೆ ಆಗಿ ಹೋಯಿತು. ಒಂದು ಕಡೆ ತಂದೆ ಅಸ್ಥಿಯನ್ನು ಹಿಡಿದುಕೊಂಡು ಕೂತ್ಕೊಂಡಿದ್ದಾರೆ. ಟೇಕ್ ಆಫ್ ಆಗ್ತಾ ಇಲ್ಲ ವಿಮಾನ. ತಂದೆ ಅಸ್ಥಿಯನ್ನು ಹಿಡಿದು ಏರ್ಪೋರ್ಟ್ನಲ್ಲಿ ಮಕ್ಕಳು ಕುಳಿತುಕೊಂಡಿದ್ದಾರೆ.